हरिगान गाओ, हरिगान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇಸ್ ಸತ್ಸಂಗ. ಅಣ್ಣ, ನಮಸ್ಕಾರ ಪ್ರವೀಣ್, ಪ್ರೊಸೀಡ್ ಮಾಡಿ. ನಮಸ್ಕಾರ ಟು ಎವ್ರಿವನ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ನೀವು ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಸಹ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟಲ್ಲಿ ಟೈಪ್ ಮಾಡಿ ಸಹ ಪ್ರಶ್ನೆಯನ್ನು ಕಳಿಸಿದರೂ ಸಹ ಅಣ್ಣನವರಿಗೆ ಓದಿ ಕೇಳಲಾಗುವುದು. ಧನ್ಯವಾದಗಳು ಅಣ್ಣ. ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ, ತಗೊಳ್ಳಿ. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಕೇಳ್ತಿದಾರೆ. ಅಣ್ಣ, ನಮಸ್ತೆ ಸತೀಶ್ ಅಣ್ಣ. ಬೈ ಡೂಯಿಂಗ್ ಅಭಿಷೇಕ ಆನ್ ಗಾಡ್ಸ್ ಐಡಲ್, ಹೌ ಇಟ್ ಹೆಲ್ಪ್ಸ್ ಅಸ್ ಅಂತ ಕೇಳ್ತಿದಾರೆ. ಅಣ್ಣ, ಇಟ್ ಇಸ್ ಎ ಫಾರ್ಮ್ ಆಫ್ ಪ್ರೇಯರ್ and a bhakti shown by the devotee to the divinity. That's all it is. It is one of the way to praise the divinity or to please the divinity. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರೆ. ಅಣ್ಣ, ಗ್ರೋಯಿಂಗ್ ಟ್ರೀಸ್ ವಿಲ್ ಹೆಲ್ಪ್ ಟು ರಿಡ್ಯೂಸ್ ಅವರ್ ಬ್ಯಾಡ್ ಕರ್ಮ ಅಂತ ಕೇಳ್ತಿದಾರೆ. To a certain extent. ಧನ್ಯವಾದಗಳು. ಒಬ್ರು ಅಣ್ಣ ಯೂಟ್ಯೂಬ್ ಅಂತ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ವೈ ರಿಷೀಸ್ ಡಿಡ್ ನಾಟ್ ಸ್ಟಾಪ್ ಹಿರೋಶಿಮಾ ಅಂಡ್ ನಾಗಾಸಾಕಿ ನ್ಯೂಕ್ಲಿಯರ್ ಅಟ್ಯಾಕ್ ಅಂತ ಕೇಳ್ತಿದ್ದಾರೆ.
This question, it is the Kalakrama and the necessity of Kala, which had this kind of catastrophe to be happened. That's all we can say. Certain things are beyond our comprehension to answer on behalf of the rishis. They are the best, they know the best reasons why they did not stop. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಎನಿವನ್ ರಿಷಿ ಸ್ಟಿಲ್ ಲಿವಿಂಗ್ ಇನ್ ಕರ್ನಾಟಕ ಅಂತ ಕೇಳ್ತಿದಾರೆ. There are so many rishis living throughout Bharat Desha, in Siddharbetta and certain divine places. Only thing is, you should have the hunger to get in contact or to meet such a rishi. Then you will come across them. You should devote yourself ample number of time of yours. Then you can get in contact with the rishi in Karnataka, definitely. That Baba Budanagiri is there, where Narada Maharishi frequently visits. And there's Sringeri, Kollur Mukambike, certain spiritual places recognized by the rishis, where the rishis frequently visit there. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಯೂಟ್ಯೂಬಲ್ಲಿ ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಲಾರ್ಡ್ ರಾಮ ಲೆಗಸಿ ಈಸ್ ಸ್ಟಿಲ್ ಲಿವಿಂಗ್ ಆನ್ ಅರ್ತ್ ಆರ್ ನಾಟ್ ಅಂತ ಕೇಳ್ತಿದಾರೆ. 100% Sri Rama is available in the entire Brahmanda, not only on our earth. Only thing is, from your Hridaya, with Shraddha, Bhakti, and Ekagrata, you have to pray to his lotus feet. You can have his grace instantaneously. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಕ್ಯಾನ್ ವುಮೆನ್ ಡ್ಯೂರಿಂಗ್ ದೇರ್ ಪೀರಿಯಡ್ ವಿಸಿಟ್ ಮನೋವತಿ ಅಂತ ಕೇಳ್ತಿದಾರೆ. They can visit, but they should not go to the Krishna Mandir or the Dhyana Mandir. They can sit outside silently alone, do the dhyana, and silently leave. Preferably on the after the third day, they can come. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ ಚಾಟಲ್ಲಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ವಿಜ್ಞಾನ ಭೈರವ ತಂತ್ರ 112 ಸಲ ಮೆಡಿಟೇಷನ್ ಟೆಕ್ನಿಕ್ ನಾವು ಯೂಸ್ ಮಾಡ್ಕೋಬಹುದಾ? ಇದರ ಬಗ್ಗೆ ಹೇಳಿ ಅಣ್ಣ ಅಂತ ಕೇಳ್ತಿದಾರಣ್ಣ. ಇದರ ಬಗ್ಗೆ ಗುರು ಅಮರ ಅವರು ಈ ಟಾಪಿಕ್ ಬಂದಿಲ್ಲ, ನಮಗೆ ಕೇಳಕ್ಕೆ ಒಂದು ಅವಕಾಶವೂ ಇಲ್ಲ. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ ವಿಲ್ ಟೇಕ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಅಣ್ಣ ಒಬ್ಬರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಆಲ್ ಗಾಡ್ಸ್ ಆರ್ ಇನ್ ಅವರ್ ಚಕ್ರಾಸ್. ಇಫ್ ವಿ ಡಿಡ್ ಎನಿ ಬ್ಯಾಡ್ ಕರ್ಮ, ಹೌ ವಿಲ್ ಇಟ್ ಎಫೆಕ್ಟ್ ಅವರ್ ಚಕ್ರಾಸ್ ಅಂತ ಕೇಳ್ತಿದಾರೆ. Chakras will not get activated if you are doing bad karmas. That will be a hindrance to your spiritual sadhana. To do spiritual sadhana, you should be sattvic. You should be humble. You should follow the path of dharma. Do dhyana, do dana, and follow the path of Sanatana Dharma, guided by the Guru. Then the chakras gets activated. Otherwise, the chakras will sleep.
ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೂ ಈಸ್ ಸ್ವಾಮಿ ನಿತ್ಯಾನಂದ ಗಣೇಶಪುರಿ? ಈಸ್ ಹಿ ರೀಇನ್ಕಾರ್ನೇಷನ್ ಆಫ್ ಎನಿ ರಿಷೀಸ್ ಅಂತ ಕೇಳ್ತಿದ್ದಾರೆ. ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ಗುರು ಅಮರ ಅವರು ಏನು ಹೇಳಿಲ್ಲ ನಮ್ಗೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಡೈಲಿ ಹೌ ಮೆನಿ ಸೋಲ್ಸ್ ಆರ್ ರೀಚಿಂಗ್ ಪರಬ್ರಹ್ಮಲೋಕ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡು ಇವ್ರಿಗೆ ಏನ್ ಪ್ರಯೋಜನ? ಇವ್ರು ರೀಚ್ ಮಾಡಕ್ಕೆ ಪ್ರಯತ್ನ ಪಡ್ಬೇಕು ಪರಬ್ರಹ್ಮ ಲೋಕಕ್ಕೆ. ವೈ ಬಾದರ್ ಅಬೌಟ್ ಅದರ್ಸ್? ಫಸ್ಟ್ ಟ್ರಾನ್ಸ್ಫರ್ ಯುವರ್ ಸೆಲ್ಫ್ ಟು ದಟ್ ಲೆವೆಲ್ ಸೊ ದಟ್ ಯು ಕ್ಯಾನ್ ಗೋ ಟು ಪರಬ್ರಹ್ಮ ಲೋಕ. ಹೌದಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ. ವಾಟ್ ಡಸ್ ಇಟ್ ಸಿಗ್ನಿಫೈಸ್ ಇಫ್ ಐ ಫೈಂಡ್ ಮನಿ ವೈಲ್ ವಾಕಿಂಗ್ ಆನ್ ದ ರೋಡ್ ಅಂತ. Use it to do dana to the needy by telling Sri Krishna Arpanamastu. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒನ್ ಮೋರ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಡ್ಯೂರಿಂಗ್ ತ್ರೇತಾ ಯುಗ, ದ್ವಾಪರ ಯುಗ, ಅವರ್ ಅರ್ತ್ ಇಸ್ ಬಿಗ್ ಆರ್ ಸೇಮ್ ಆಸ್ ಆಫ್ ನೌ ಅಂತ ಇದೆ ಅಣ್ಣ. It is same as now, but only the continents and the stalas have changed as per the yuga. Some countries have gone below the ocean, some countries have come up. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಆಮ್ ನ್ಯೂ ಸಾಧಕ. ಫ್ರಮ್ ಟುಮಾರೋ ಐ ವಿಲ್ ಸ್ಟಾರ್ಟ್ ಮೈ ಧ್ಯಾನ ವಿತ್ ಮೈ ಹಸ್ಬೆಂಡ್. ಹೌ ಕ್ಯಾನ್ ಐ ಥಿಂಕ್ ಆಫ್ ಆಸ್ ಅನ್ ಇಷ್ಟ ರಿಷಿ ಅಂತ ಕೇಳ್ತಿದಾರಣ್ಣ. You let them take their Gotra Rishi as their Ishta Rishi. That is the first thing, preference. Or else there are so many rishis, among them they can choose any one of them. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ ಚಾಟಲ್ಲಿ. ನಮಸ್ತೆ ಸತೀಶ್ ಅಣ್ಣ. ಇಫ್ ಯು ಡು ನಾಟ್ ಗೆಟ್ ಗುರು ಫಾರ್ ಟೇಕ್ ಎನಿ ದೀಕ್ಷಾ ಆರ್ ಎನಿ ಅದರ್ ವೇಸ್ ಟು ಟೇಕ್ ಮಂತ್ರ ಆರ್ ಸೂತ್ರ ದೀಕ್ಷಾ, ವಾಟ್ ಟು ಡೂ ಅಂತ ಕೇಳ್ತಿದಾರಣ್ಣ. In many number of times I have said they can accept Guru Amara as their Guru, and Manasika Puja is the best, Manasa Smarami. So from Guru Amara they can take the Diksha, whatever they want. Or Sri Krishna is our Jagat Guru, who was declared by Vedavyasa Maharishi himself. So Manasikವಾಗಿ accepting Sri Krishna as their Guru, they can come to Manavati and we'll tell the procedure how to take the Diksha from Sri Krishna or Guru Amara. It is their choice. ಧನ್ಯವಾದಗಳು ಅಣ್ಣ. ಒಬ್ಬರು ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಆಚಾರ್ಯ ಓಶೋ ರಜನೀಶ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಣ್ಣ ಅಂತ ಕೇಳ್ತಿದಾರಣ್ಣ.
He is a great spiritual personality, a realized person, but his technique of promoting the spiritualism was entirely different, which didn't go well among some people. This is also one of the ways to attain Parabrahma. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಇವ್ರಿಗೆ ಇನ್ನೂ ಕ್ಲಾರಿಫೈ ಬೇಕಂದ್ರೆ ಅವ್ರ ಬಗ್ಗೆ ಲೆಟ್ ದಮ್ ಕಮ್ ಟು ಮನೋವತಿ ಅಂಡ್ ವಿ ಕ್ಯಾನ್ ಹ್ಯಾವ್ ಓಪನ್ ಕ್ಲಾರಿಫಿಕೇಶನ್ ಡಿಸ್ಕಷನ್ ಅಬೌಟ್ ಓಶೋ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಯು ಹ್ಯಾವ್ ಗಿವನ್ ಮೀ ಎ ಮಂತ್ರ ಡ್ಯೂರಿಂಗ್ ಮೈ ಫಸ್ಟ್ ವಿಸಿಟ್ ಟು ಮನೋವತಿ, ಬಟ್ ಯು ಹ್ಯಾವ್ ನಾಟ್ ಶೇರ್ಡ್ ಇಟ್ ಇನ್ ವಾಟ್ಸಪ್. ವೆನ್ ಶುಡ್ ಐ ರಿಸೈಟ್ ದಿಸ್ ಮಂತ್ರ? ಈಸ್ ಇಟ್ ಆಫ್ಟರ್ 24 minutes ಆಫ್ ಮೆಡಿಟೇಷನ್ ಅಂತ ಕೇಳ್ತಿದಾರೆ ಅಣ್ಣ. Praveen, one thing, let them know that mantras cannot be publicly on social media given. First thing they should understand that a mantra is given by a guru to the disciple in a special way which is kept secret and sacred and to be practiced with belief, with sincerity, with faith, with Shraddha, Bhakti and Ekagrata. Then only the mantra will become successful to that personality. ಇದು ಕಳ್ಳೆಪುರಿ ಅಲ್ಲ, ಪಂಚಕ್ಕೆ ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಮಂತ್ರ ಅನ್ನೋದು ಅದು ಅಷ್ಟು ಶ್ರೇಷ್ಠ. ಅಣ್ಣ, ದೇ ಆರ್ ಆಸ್ಕಿಂಗ್ ದ ಟೈಮ್ ಟು ರಿಸೈಟ್ ಅಣ್ಣ. ದೇ ಹ್ಯಾವ್ ನಾಟ್ ಶೇರ್ಡ್ ದ ಮಂತ್ರ, ದೇ ಆರ್ ಆಸ್ಕಿಂಗ್ ಟೈಮ್ ಅಣ್ಣ. ಟೈಮ್ ಇಸ್ ಬೆಸ್ಟ್ ಬ್ರಹ್ಮ ಮುಹೂರ್ತ ಆರ್ ಗೋಧೂಲಿ ಕಾಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ ಒನ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಡಿಡ್ ಯು ಕೆಪ್ಟ್ ಸೀಕ್ರೆಸಿ ಆಫ್ ಯುವರ್ ಸ್ಪಿರಿಚುವಲ್ ಲೈಫ್ ಡ್ಯೂರಿಂಗ್ ಯುವರ್ ಸ್ಟಾರ್ಟಿಂಗ್ ಡೇಸ್ ಅಂತ ಕೇಳ್ತಿದ್ದಾರೆ. I had that hunger to get into the spiritual path, and my mother was mainly instrumental, who took me to certain spiritual pravachanas and to spiritual places, which caught me deep into my self, and I was interested in the spiritual path. That was my main strength. My mother was my main strength. She was my first guru. ಧನ್ಯವಾದ ಅಣ್ಣ. ಒಬ್ರು ಅಣ್ಣ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, there are lot of matas, Swamiji's gurus, but none of them teach us to the final goal of Parabrahma Loka. Why ಅಂತ ಕೇಳ್ತಿದ್ದಾರೆ. You see, if you go to your education, there are so many schools. So you choose one of them as per your capacity, as per your financial position, as per your parents and all those things. All these things matter. Likewise, in the spiritual school also, you get into a particular mata basing on your spiritual background, your belief in that mata and that guru is there. All these things factors come into the going into certain matas. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಕೇಳ್ತಿದಾರಣ್ಣ.
ನಮಸ್ತೆ ಸತೀಶ್ ಅಣ್ಣ. Wearing silk dhoti, good or bad, because it is made up of killing thousands of silkworms ಅಂತ ಕೇಳ್ತಿದಾರಣ್ಣ. ಇದು ಆ ಕಾಲದ silk and kambli is being used in the spiritual sadhana and spiritual world. It is found by the rishis that it has no dosha. ಈ ಎರಡು ಮಾತ್ರ. ಸೊ ಏನು ಹಾರ್ಮ್ ಇಲ್ಲ, ಅದ್ರ ಬಗ್ಗೆ ಇವು ಚಿಂತೆ ಪಡೋದು ಬೇಡ. ತಕೊಂಡು ಶ್ರೀ ಕೃಷ್ಣ ಅರ್ಪಣ ಮಸ್ತ್ ಅಂತ ಹೇಳ್ಬಿಟ್ಟು ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಒಂದು ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಡ್ಯೂರಿಂಗ್ ಅವರ್ ಸ್ಲೀಪ್ ವಾಟ್ ವಿಲ್ ಹ್ಯಾಪನ್ ಟು ಅವರ್ ಚಕ್ರಾಸ್ ಅಂತ ಕೇಳಿದ್ದಾರೆ. ಡ್ಯೂರಿಂಗ್ ಅವರ್ ಸ್ಲೀಪ್ ಅಣ್ಣ. ಹಾ, ಗೊತ್ತಾಯ್ತು. ಮಲ್ಕೊಳ್ಳುವಾಗ ಏನಾಗ್ತದೆ ಚಕ್ರಾಸ್ ಅಂತ? ಏನೂ ಆಗಲ್ಲ. ಇಟ್ ವಿಲ್ ಬಿ ಆಸ್ ಇನ್ ದ ಸೇಮ್ ಕಂಡೀಷನ್ ಆಸ್ ಯು ಆರ್ ಇನ್ ದ ಡೇ ಟೈಮ್. Only if you do intense spiritual sadhana, as guided by the Guru, the chakras get activated. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಈಸ್ ದೇರ್ ಎನಿ ಚಾನ್ಸ್ ಟು ವಿಟ್ನೆಸ್ ನೆಕ್ಸ್ಟ್ ನ್ಯೂಕ್ಲಿಯರ್ ಬಾಂಬ್ ಆನ್ ಅರ್ತ್ ಇನ್ ಕಮಿಂಗ್ ಡೇಸ್ ಅಂತ ಕೇಳ್ತಾರೆ. This question cannot be answered. It is in the hands of the rishis. They will decide all this nuclear catastrophe and all those things. ಸರಿ ಅಣ್ಣ, ಸರಿ ಅಣ್ಣ, ಧನ್ಯವಾದಗಳು. ಒಬ್ಬರು ಅಣ್ಣ ಕೇಳ್ತಿದಾರಣ್ಣ. But a question was asked to Guru Amara once. Then he said, one who has unconditional surrenderness to Sri Krishna and follows the instructions given by the rishis strictly from time to time, they will be protected from any kind of bomb explosion, even it be nuclear explosion. They will be protected from this kind of catastrophe. That much Guru Amara has said. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಹ್ಯಾವ್ ಆನ್ ಐಡಲ್ ಆಫ್ ಲಾರ್ಡ್ ಗಣೇಶ ಇನ್ ಮೈ ಪೂಜಾ ರೂಮ್. It is made up of Panchaloha and 6 inch tall. Should I give it to temple? As it one of the videos you have said the idols at home should not be bigger than thumb size ಅಂತ. 100% they should give it to the temple. Because as per Agama Shastra, if you have any idol which is more than the height of your thumb size length, you have to do the Abhisheka and follow certain disciplines in doing the prayers for the idol as per Agama Shastra every day. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೋಪ್ ಯು ಆರ್ ಡೂಯಿಂಗ್ ಗುಡ್. ವಾಟ್ ಈಸ್ ದ ಸ್ಲೀಪಿಂಗ್ ಟೈಮ್ ಫಾರ್ ದ ಸಾಧಕ ಅಣ್ಣ? Any particular way to get 8 hours sleep relaxation in 4 hours ಅಣ್ಣ ಅಂತ ಕೇಳ್ತಿದ್ದಾರೆ. Usually after sunset, you have your meals by 7 o'clock, your lunch by 7 o'clock, and go to bed by 8, 8:30, 9.
then get up at 3:30 and do your spiritual sadhana. This is how a sadhaka should prepare himself in his spiritual life. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹರಿ ಓಂ ಮಂತ್ರವನ್ನು ಕ್ಯಾನ್ ವಿ ಚಾಂಟ್ ವಿತೌಟ್ ಇನಿಷಿಯೇಷನ್ ಅಂತ ಕೇಳ್ತಿದಾರಣ್ಣ. See, it is a mantra given by the rishis by telling that you get purified internally and externally. The rishis have done a yagna by which this Hari Om mantra came out of the Yagna Kunda after reciting for so many thousands of times by the rishis in a particular way. And the kumkum made of turmeric should be kept in the Brumadhya, telling this mantra Hari Om, by which the spiritual sadhaka, when he does the sadhana, the spiritual energy released will not go out of his physical body. It will come back into his physical body, which has to be retained. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನೈಟ್ ಮಲ್ಕೊಳ್ಳುವಾಗ ಶವಾಸನ ಧ್ಯಾನ ಮಾಡಬಹುದಾ ಅಣ್ಣ, ತಿಳಿಸಿ ಅಣ್ಣ ಅಂತ ಕೇಳ್ತಿದಾರಣ್ಣ. ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಮಾಡ್ಬಿಟ್ಟು ಹಂಗೆ ಅವರು ನಿದ್ರೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. We'll take one question from YouTube ಅಣ್ಣ. ಒಬ್ರು ಅಣ್ಣ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಡ್ಯೂರಿಂಗ್ ದ್ವಾಪರ ಯುಗ Kauravas did not have any idea about the previous Dwapara Yuga, how Kauravas defeated by Pandavas ಅಂತ ಕೇಳ್ತಿದ್ದಾರೆ. Everybody will not have the memory of the previous birth. Why go to the next previous, the previous Dwapara Yuga? ಅರ್ಥ ಆಯ್ತಾ? ನೆಕ್ಸ್ಟ್ ಯುಗ ಪ್ರೀವಿಯಸ್ ಬರ್ತ್ ನಲ್ಲೇ ನೀವ್ ಹೆಂಗಿದ್ರಿ ಅಂತ ನಿಮ್ಗೆ ಈ ಬರ್ತ್ ನಲ್ಲಿ ನಿಮ್ಗೆ ಜ್ಞಾಪಕ ಇರಲ್ಲ. ಏನಕ್ಕೆ ಅಷ್ಟು ದೂರ ಹೋಗ್ಬೇಕು ಅವರು? ಹೌದಣ್ಣ, ಧನ್ಯವಾದಗಳಣ್ಣ. ನಟರಾಜಣ್ಣ, ನೀವು ವಿಡಿಯೋ ಆನ್ ಮಾಡಿದ್ರ, ಪ್ರಶ್ನೆ ಇದೇನಣ್ಣ ನಿಮ್ದು? ಮಾತಾಡು. ಮಾತಾಡಿ ಅಕ್ಕ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ನಾವು ಪೂಜೆ ಮಾಡ್ತಿರೋದ್ ಬಾರಿ ಒಳ್ಳೇದಾಗ್ತದೆ ಗುರುಗಳೇ. ನಾವು ಸಮಸ್ಯೆಗಳೇ ಬಗೆಹರಿತಾ ಇದಾವೆ ಗುರುಗಳೇ. ಸಮಸ್ಯೆಗಳು ಎಲ್ಲರಿಗೂ ಇರ್ತದಮ್ಮ. ನೀವ್ ಮಾಡಿದ ಕರ್ಮಗಳಿಂದ ಸಮಸ್ಯೆಗಳು ಬಂದೇ ಬರ್ತದೆ. ಅದನ್ನ ನೀವು ಅನುಭವಿಸ್ಲೇಬೇಕು.
ಏನಂದ್ರೆ ಗುರುವನ್ನು ನೀವು ಪರಿಪೂರ್ಣವಾಗಿ ನಂಬಿ ಅವ್ರನ್ನ ಶ್ರದ್ಧೆ ಭಕ್ತಿಯಿಂದ ಧ್ಯಾನ ಮಾಡಿದ್ರೆ ಅವರು ನಿಮ್ಗೆ ಬಲ ಕೊಡ್ತಾರೆ, ಸ್ವಲ್ಪ ಕರ್ಮವನ್ನು ಕಳಿಸ್ತಾರೆ ಅವರು. ಮಿಕ್ಕಿದ ನೀವು ಅನುಭವಿಸ್ಲೇಬೇಕು ನೀವು. ಒಂದೊಂದೇ ಬಗೆ ಅರಿತಾ ಇದಾವ ಗುರುಗಳೇ. ಹೂನಮ್ಮ, ಅದು ನಾವ್ ಮಾಡಿದ ನಮ್ಗೆ ಸಮಸ್ಯೆ ಬರ್ತದೆ. ಅದೇ ನೀವ್ ಯಾವಾಗ ಆಧ್ಯಾತ್ಮಿಕವಾಗಿ ಕಾಲಿಡ್ತಿರೋ ಸಮಸ್ಯೆಗಳು ಜಾಸ್ತಿ ಹಾಗೆ ಆಗ್ತದೆ, ಕಡಿಮೆ ಆಗಲ್ಲ. ಅದಕ್ಕೆ ನೀವು ಭಯ ಬೀಳ್ಬಾರ್ದು. ಅದಕ್ಕೆ ಎದುರಿಸ್ಕೊಳಕ್ಕೆ ನಿಮ್ಗೆ ಸ್ಟ್ರೆಂತ್ ಕೊಡಿ, ಬಲ ಕೊಡಿ ಅಂತ ಗುರು ಕೇಳಿದ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಅದು ನಿಮ್ಗೆ ಹೆಂಗೆ ಕಳೆದೋಗ್ತದೆ ಅಂತ ನಿಮ್ಗೆ ಅಷ್ಟು ಒಂದು ಶ್ರಮೆ ಇರಲ್ಲ. ಅರ್ಥ ಆಯ್ತಾ? ಅದನ್ನ ಫಾಲೋ ಮಾಡಿ. ಆತರ ನೀವು ಎಸ್ಕೇಪ್ ಮಾಡಕ್ ಆಗಲ್ಲ. ನೀವು ಪೂಜೆ ದೇವಸ್ಥಾನದಲ್ಲಿ ಕೊಡ್ತಾ ಇರೋದು ಬಾರಿ ಒಳ್ಳೇದಾಗ್ತಿದೆ ಗುರುಗಳೇ ನಮಗೆ. ಒಳ್ಳೇದಮ್ಮ, ನಿಮ್ ನಂಬಿಕೆ ನಿಮ್ಗೆ ಒಳ್ಳೇದಾಗ್ತದಮ್ಮ. ಗುರುಗಳೇ ನಮಸ್ಕಾರಮ್ಮ. ಕೃಷ್ಣಾರ್ಥ ನಮಸ್ತೆ ಗುರುಗಳೇ. ಭಕ್ತಿನಿಂದ ಮಾಡಿ, ಏನ್ ಮಾಡಿದ್ರೇನೋ ಒಂದು ನಂಬಿಕೆಯಿಂದ ಮಾಡಿ, ನಿಮ್ಗೆ ಅದರಿಂದ ಪರಿಪೂರ್ಣ ಫಲ ಸಿಗ್ತಿದೆ. ನಿಮ್ ತೊಂದರೆಗಳಿಂದ ನಿಮ್ಗೆ ದಾರಿ ಆಚೆ ಬರ್ತೀರಾ. ಗುರುಗಳೇ ಕಷ್ಟ ಎಷ್ಟು ಬರ್ತದೋ ಅಷ್ಟು ನೀವು ಕನ್ವರ್ಟ್ ಮಾಡಿ ಆ ಭಗವಂತನ ನೀವು ನಂಬಿಕೆಯಿಂದ ಸ್ಮರಣೆ ಮಾಡಿ, ನಿಮ್ಮನ್ನ ಸಲೀಸಾಗಿ ನಿಮ್ಮನ್ನ ಆ ಕಷ್ಟದಿಂದ ಅವರು ಆಚೆ ತರಿಸ್ತಾರೆ. ನಮಸ್ಕಾರ. ನಮಸ್ತೆ ಗುರುಗಳೇ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಲಿದ್ದೀವಿ. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ಬರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕಾಲಜ್ಞಾನ ಕೇಳಿದರೆ ಪುಣ್ಯ ಅಂತ ಹಿರಿಯರು ಹೇಳ್ತಾರೆ. ಅಮರ ಗುರುಗಳ ಕಾಲಜ್ಞಾನವನ್ನು ತಿಳಿಸಬಹುದಾ ಅಂತ ಕೇಳಿದಾರಣ್ಣ. ತಪ್ಪು ತಿಳ್ಕೊಂಡಿದ್ದಾರೆ. ಕಾಲಜ್ಞಾನ ಇಸ್ given or written by certain spiritual personalities by their ability to see what the future is going to happen. ಅಷ್ಟ ಆಯ್ತಾ? ಸೊ ಅದನ್ನ ತಿಳ್ಕೊಂಡು ನೀವ್ ಏನು ಮಾಡಕ್ಕಾಗಲ್ಲ. You cannot change the future. Only thing what you are now at present, you can see what is going to happen, and that too you cannot change. And what has happened in the past, it has happened. You cannot do anything. So presentನಲ್ಲಿ ಏನಾದ್ರೂ ವಿಪರೀತ ಏನಾದ್ರು ಆಗೋಗಿದ್ರೆ, ಕಷ್ಟ ಇದ್ರೆ, ಆವಾಗ ಒಂದು ಗುರು ಇದ್ರೆ ನಿಮ್ ಕಡೆ, ಅವರು ನಿಮಗೆ ಸಹಾಯ ಮಾಡ್ತಾರೆ. ಈ ಪ್ರೆಸೆಂಟ್ ಏನಾದ್ರು ತೊಂದರೆಗಳು ಏನೋ ಆಗಂಗಿದ್ರೆ ಅದರಿಂದ ನಿಮ್ಮನ್ನ ಆಚೆ ತರಕ್ಕೆ. ಕಾಲಜ್ಞಾನ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿಚ್ ಈಸ್ ಬೆನಿಫಿಷಿಯಲ್, ರಿಸೈಟಿಂಗ್ ಆರ್ ಲಿಸ್ನಿಂಗ್ ಟು ದ ಸೂತ್ರಾಸ್ ಲೈಕ್ ವಿಷ್ಣು ಸೂತ್ರ ಅಂತ ಕೇಳ್ತಿದಾರಣ್ಣ. ನೋಡಿ, there are two types of Shravanas. One is listening, the other one is reciting. You can choose both, but listening gets more prominent and more beneficial. But there is a catch here. While listening, you should listen with Shraddha, Bhakti and Ekagrata. Then you get the full benefit of Shravana listening. ಧನ್ಯವಾದಗಳು. The body, mind and intellect should be in one line while listening the
ಶ್ರವಣ, ಮನಸ ವಾಚ ಕಾಯ. ಮುಖ್ಯ ಏಕಾಗ್ರತೆ ಇರಬೇಕು. ಧನ್ಯವಾದಗಳು. ಇದಕ್ಕೆ ಗ್ಲೇರಿಂಗ್ ಎಕ್ಸಾಂಪಲ್ ಬಂದು ಪರೀಕ್ಷಿತ್ ಮಹಾರಾಜ್ for 7 days and 7 nights when Sukha Brahma Rishi recited the Srimad Bhagavatam, he got moksha. ಧನ್ಯವಾದಗಳು. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ದೇವಸ್ಥಾನಕ್ಕೆ ಹೋದಾಗ ಬೇಡಿಕೆಗಳು ಹೇಗಿರಬೇಕು? ಎಲ್ಲಿ ಬೇಡಿಕೆಗಳನ್ನು ಕೇಳಬಹುದಾ? ದೇವರ ಮೂರ್ತಿಯ ಮುಂದೆ ಎಷ್ಟು ಹೊತ್ತು ನಿಲ್ಲಬಹುದು? ದೇವರ ಮೂರ್ತಿಯನ್ನು ನೋಡುವ ಬಗ್ಗೆ ತಿಳಿಸಿಕೊಡಿ ಅಣ್ಣ ಅಂತ ಕೇಳಿದ್ದಾರೆ. ನೋಡಿ, ದೇವಸ್ಥಾನ ಇಟ್ ಈಸ್ ಎ ಸ್ಪಿರಿಚುವಲ್ ಎಜುಕೇಶನ್ ಸೆಂಟರ್. ಇಟ್ ಇಸ್ ಅಲ್ಲಿ ಹೋಗುವಾಗ ದೇವಸ್ಥಾನಕ್ಕೆ ಫಸ್ಟ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಭಗವಂತನನ್ನು ಹೋಗಿ ನೋಡಿದ್ರೆ ನಿಮ್ಗೆ ಸ್ಪಿರಿಚುವಲ್ ಡಿಸೈರ್ಸ್ ನಿಮ್ಗೆ ಕೈ ಕೊಡ್ತದೆ. ಒಳಗಡೆ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಗೆ ಮೆಟೀರಿಯಲ್ ಡಿಸೈರ್ ಕೈ ಕೊಡ್ತಿದ್ದೆ. ಇನ್ನೊಂದು, ಭಗವಂತನ ಹತ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವೇನು ಬೇಡಿಕೆ ಮಾಡಬಾರ್ದು. ಅಲ್ಲಿ ಹೋಗ್ಬಿಟ್ಟು 2 ಕೈ ಹೃದಯದಿಂದ ನಮಸ್ಕಾರ ಮಾಡಿ, ಭಗವಂತ ಬಂದಿದ್ದೀನಿ, ನಿನ್ ಪಾದಕ್ಕೆ ನನ್ನ ಶರಣಾಗತಿ, ನಿನ್ನ ಇಚ್ಛೆ ಅದು ಏನು ಆಗ್ಬೇಕಿದೆಯೋ ಅದು ನಿನ್ನ ಅನುಗ್ರಹ ನನ್ನ ಮೇಲೆ ಎಲ್ಲಿ ಸದಾ ಅಂತ ಇಷ್ಟು ಮಾತ್ರ ನೀವು ಬೇಡಿಕೆ ಮಾಡಿ. ಯಾಕಂದ್ರೆ ನೀವು ಅಲ್ಲಿ ಹೋಗಿದ್ದೆ, ಆ ಭಗವಂತನಿಗೆ ಗೊತ್ತು ನಿಮ್ಮ ಬಗ್ಗೆ ಎಲ್ಲ. ಅವನು ನಿಮಗೆ ಏನು ಮಾಡಬೇಕೋ ನಿಮ್ ಕರ್ಮಾನುಸಾರ ಅದನ್ನ ನಿಮ್ಗೆ ಫಲ ಕೊಡ್ತಾನೆ ಅಷ್ಟೆ. ಆಮೇಲೆ ಆ ವಿಗ್ರಹ ಇರುವಾಗ ಅವರು ರೈಟ್ ಪಾದದಿಂದ ನಿಧಾನವಾಗಿ ಅವರ ಅಲಂಕಾರ ಕ್ಲಾಕ್ ವೈಸ್ ನೋಡ್ಕೊಂಡು ಕೊನೆಯಲ್ಲಿ ಬಂದು ಆ ಲೆಫ್ಟ್ ಪಾದವನ್ನು ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹಂಗೆ ಬರ್ಬೇಕು. ತಿರ್ಗಾ ಆ ವಿಗ್ರಹವನ್ನು ನೋಡಬಾರ್ದು. ಯಾಕಂದ್ರೆ ಈ ತರ ಮಾಡಿರುವಾಗ ಅವ್ರ ಕಡೆಯಿಂದ ನಿಮ್ಗೆ ಎನರ್ಜಿ ಬಂದು ನಿಮ್ಮಲ್ಲಿ ಬಂದು ಸೇರ್ತದೆ. ಅದನ್ನ ನೀವು ಹಂಗೆ ರಿಟೈನ್ ಮಾಡ್ಕೋಬೇಕು. ತಿರ್ಗಾ ನೀವು ನೋಡಿದ್ರೆ ತಿರ್ಗಾ ವಾಪಸ್ ಅವ್ರಿಗೆ ಹೋಗ್ತದೆ. ಇದನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ ಅಷ್ಟೇ. ಇದೇ ದೇವಸ್ಥಾನಕ್ಕೆ ಹೋದ್ರೆ ಈ ಒಂದು ಟೈಪ್ ಫಾಲೋ ಮಾಡ್ಬೇಕು. ಇನ್ನೊಂದು, ಕಳ್ಕೊಂಡು ಮುಂದೆ ಗರ್ಭಗುಡಿ ಹತ್ರ ಹೋಗಿ ನಿಂತ್ಕೋಬೇಕು, ದರ್ಶನ ಮಾಡ್ಬೇಕಂತ ಇಲ್ಲ. ಗುರು ಅಮರ ಅವರು ಹೇಳಿದ್ದಾರೆ, ಇಟ್ ಡಸಂಟ್ ಮ್ಯಾಟರ್ ಹೌ ಫಿಸಿಕಲಿ ಯು ಆರ್ ನಿಯರ್ ದ ಡಿವಿನಿಟಿ, ಇಟ್ ಈಸ್ ಫ್ರಮ್ ದ ಹೃದಯ ಹೌ ನಿಯರ್ ಯು ಆರ್ is more important, which gives you the maximum benefit and anugrah from the divinity. ಈ ತರ ನೀವು ದೇವಸ್ಥಾನಕ್ಕೆ ಹೋದ್ರೆ ಮಾಡ್ಕೋಬೇಕು. ಆಮೇಲೆ ಎಷ್ಟು ಪ್ರದಕ್ಷಿಣೆ ಮಾಡ್ತಿರೋ ಅಷ್ಟು ನಿಮ್ಮಲ್ಲಿರೋ ನೆಗೆಟಿವಿಟಿ ಹೋಗ್ತದೆ, ಪಾಸಿಟಿವಿಟಿ ಆಚೆ ಬರ್ತದೆ, ಒಳಗಡೆ ಹೋಗ್ತದೆ. ಆ ದೇವಸ್ಥಾನ ಡಿವಿನಿಟಿನಿಂದ ಮಾಡ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡು 24 ನಿಮಿಷ ಮಾನಸಿಕವಾಗಿ ಗರ್ಭಗುಡಿ ಒಳಗೆ ಹೋಗ್ಬಿಟ್ಟು ಮುಂದ್ಗಡೆ ಕೂತ್ಕೊಂಡು ಆ ತಂದೆ ಪಾದವನ್ನು ಅಂಟಿ ನಮಸ್ಕಾರ ಮಾಡ್ಕೊಂಡು ನೀವೇ ಅಲ್ಲಿ ಅರ್ಚನೆ ಮಾಡ್ಬೋದು. ಅರ್ಚನೆ ಅಂದ್ರೆ ಏನು? ನೀವು ಬಂದು ಇಂಟ್ರೊಡ್ಯೂಸ್ ಮಾಡ್ತೀರಾ ಆ ಭಗವಂತನ್ಗೆ, ನನ್ನ ಹೆಸರು ಇದು, ನನ್ನ ನಕ್ಷತ್ರ ಇದು, ನನ್ನ ರಾಶಿ ಇದು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಾ. ನೀವು ಪ್ರೇ ಮಾಡ್ತೀರಾ. ಅದು ನೀವು ಅವ್ರಿಗೆ ದುಡ್ಡು ಕೊಟ್ಟು ಅವ್ರು ನಿಮ್ಮನ್ನ ನೋಡಿ ನೀವು ಆಕಾರ ಎಲ್ಲ ಆಮೇಲೆ ಅವರು ಅರ್ಚನೆ ಮಾಡ್ತಾರೆ, ಸರಿಗ್ ಮಾಡಲ್ಲ. 10 ಜನದ್ದು ಸೇರಿಸಿ ಮಾಡ್ತಾರೆ. ಅದ್ ಬದಲು ನೀವೇ ಮಾನಸಿಕವಾಗಿ ಆ ತಂದೆ ಕಮಲ ಪಾದಗಳ ಮುಂದೆ ನಿಂತು ಕೂತ್ಕೊಂಡು ಒಂದು ಬಿಲ್ಪತ್ತಿನೋ ಒಂದು ತುಳಸಿಯೋ ಇಟ್ಕೊಂಡು ಆ ಭಗವಂತನಿಗೆ ಅರ್ಚನೆ ಮಾಡಿ ಮಾನಸಿಕವಾಗಿ ನಮಸ್ಕಾರ ಮಾಡಿ ಆ ಬಿಲ್ಪತ್ರಿನೋ ತುಳಸಿನೋ ನಿಮ್ಗೆ ಶ್ರೀ ಕೃಷ್ಣ ಅರ್ಪಣೆ ತಗೊಂಡು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಈ ತರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಒಂದು ದೇವಸ್ಥಾನಕ್ಕೆ ಹೋದ್ರೆ ಹೆಂಗೆ ನಡ್ಕೋಬೇಕು ಅಂತ. ಆಮೇಲೆ ಆ ಧ್ವಜಸ್ತಂಭ ಆದ್ಮೇಲೆ ಆಚೆ ಬಂದು ನಮಸ್ಕಾರ ಮಾಡ್ಬೇಕು. ಆ ದೇವಸ್ಥಾನ ಒಳಗಡೆ
ಎಲ್ಲಿನೂ ನೀವು ನಮಸ್ಕಾರ ಮಾಡಬಾರ್ದು. ಇದು ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗರ್ಭಗುಡಿಯಲ್ಲಿ ಇರುವ ದೇವರ ಮೂರ್ತಿ ಅಂದ್ರೆ ನಮ್ಮ ಆತ್ಮದ ಪ್ರತೀಕ ಅಲ್ವಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲ, ಗರ್ಭಗುಡಿಗಿಲಿರೋ ದೇವತೆಗಳು, ಡಿವಿನಿಟೀಸು ಒಂದಾನ ಒಂದು ಕಾಲದಲ್ಲಿ ಡ್ಯೂ ಟು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್, ಒಂದು ಘಟನೆ ಇಲ್ಲ ಒಂದು ಕಾರಣಕ್ಕಾಗಿ ಅಲ್ಲಿ ಬಂದು ಅವರು ನಿಲ್ಲಿಸ್ತಾರೆ. ಇಲ್ಲ ಅಂದ ಕೆಲವು ಕಡೆ ಋಷಿಗಳು ಅವರು ತಪೋಶಕ್ತಿಯಿಂದ ಆ ಜಾಗ ಉತ್ತಮ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಎನರ್ಜಿಯನ್ನು ಸ್ಥಾಪಿತ ಮಾಡಿ, ಅಲ್ಲಿ ಚಕ್ರವನ್ನು ಕೆಳಗಡೆ ಸ್ಥಾಪಿತ ಮಾಡಿ, ಅವ್ರ ತಪೋಶಕ್ತಿಯನ್ನು ಅಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ನೆಲೆಸಿ ಅಲ್ಲಿ ಬರೋ ಡಿವೋಟಿವ್ಸ್ಗೆ ಆ ಒಂದು ಎನರ್ಜಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಗಳು ಆ ಡಿವಿನಿಟೀಸ್ ಇರೋದು. ನಿಮ್ಮ ಆತ್ಮಕ್ಕೂ ಅಲ್ಲಿಗೂ ಏನು ಸಂಬಂಧ ಇಲ್ಲ. ಇಟ್ ಈಸ್ ಫಾರ್ ದ ಬೆನಿಫಿಟ್ ಆಫ್ ದ ಹ್ಯೂಮನ್ ಮ್ಯಾನ್ಕೈಂಡ್. ಋಷಿಗಳಾಗ್ಲಿ ಡಿವಿನಿಟೀಸ್ ಬಂದು ಒಂದು ದೇವಸ್ಥಾನದಲ್ಲಿ ನಿಲ್ಲಿಸೋದು. ಫಾರ್ ಎಕ್ಸಾಂಪಲ್, ಚಾಮುಂಡೇಶ್ವರಿ ದೇವಸ್ಥಾನ ಬಂದು as she killed Mahishasura, the rishis and gods requested her to stay there. So she stayed there, leaving her amsha, and then she went to Devi Loka. ಆ ತರ ಒಂದೊಂದು ದೇವಸ್ಥಾನ. ಕಾಶಿಗೆ ಒಂದು ಚರಿತ್ರ ಇದೆ. ಕೇದಾರ್ನಾಥ್, ಬದ್ರಿನಾಥ್, ಹರಿದ್ವಾರ್, ಕೊಲ್ಲೂರು ಮೂಕಾಂಬಿಕೆ, ಕೊಲ್ಲಾಪುರ ಮಹಾಲಕ್ಷ್ಮಿ, ತಿರುಪತಿ ವೆಂಕಟೇಶ್ವರ, ಈ ತರ ಒಂದೊಂದು ಜಾಗಕ್ಕೆ ಋಷಿಗಳು ಸ್ಥಾಪಿತ ಮಾಡಿದ ಜಾಗಗಳು ಇಲ್ಲ ಒಂದೊಂದು ಡಿವೈನ್ ಘಟಗಳು ನಡೀತು. ಆ ಕಾರಣದಿಂದ ಆ ದೇವಸ್ಥಾನಗಳು ಬಂದಿದೆ, ವಿಚ್ ವೇರ್ ಇನ್ಸ್ಟಾಲ್ಡ್ ಬೈ ದ ಋಷೀಸ್. ಅಂತ ದೇವಸ್ಥಾನಗಳಿಗೆ ನೀವು ಹೋಗಿ ನೀವು ನಮಸ್ಕಾರ ಮಾಡಿ ನಿಮ್ಮ ಒಂದು ಪ್ರೇಯರ್ಸು ಶ್ರದ್ಧಾ ಭಕ್ತಿಯಿಂದ ಪ್ರೇ ಮಾಡಿ ಬರ್ಬೋದು ನೀವು. ಈಗ ಎಲ್ಲಂದ್ರೆ ದೇವಸ್ಥಾನಗಳು ಪೊಲಿಟಿಕಲ್ ಪರ್ಸನ್ಸ್ ಸ್ಥಾಪಿತ ಮಾಡ್ತಾರೆ, ದುಡ್ಡಿರೋರು ಮಾಡ್ತಾರೆ, ಅದೆಲ್ಲ ಇಸ್ ನಾಟ್ ದಟ್ ಸಿಗ್ನಿಫಿಕೆಂಟ್. ಧನ್ಯವಾದಗಳು ಅಣ್ಣ. ವೇಣುಗೋಪಾಲ್ ಅಣ್ಣ ಮಾತಾಡಿ ಅಣ್ಣ. ಸರ್ ನಮಸ್ತೆ. ನಮಸ್ಕಾರ. ಮತ್ತೆ ಇದು ಪ್ರದಕ್ಷಿಣೆ ಮಾಡೋದು ಹೇಳಿದ್ರೆ ಐ ಹ್ಯಾಡ್ ಇಂಟ್ಯೂಷನ್ ದಟ್ ಯು ವಿಲ್ ಕಮ್ ಆನ್ ದಿಸ್ Zoom meeting. ಲಕ್ಷ್ಮೀ ನರಸಿಂಹ. ಓಕೆ, ಇದು ಪ್ರದಕ್ಷಿಣೆ ಎಷ್ಟು ಮಾಡಿದ್ರು ಅಷ್ಟು ಒಳ್ಳೇದು ಅಂತ ಹೇಳಿದ್ರೆ ಇಲ್ವಾ ಸರ್ ನೀವು? See, it happens like this. You can do the pradakshina 3 times, 5 Okay. times, 7 times, 9 times, 11 times, 16 times, 18 times, 21, 25, Okay. 27. ಓಕೆ, Like this goes. ಓಕೆ. ಯಾಕೆಂದ್ರೆ ಜನರಲಿ 3 ಟೈಮ್ಸ್ ಮಾಡ್ತೀವಿ. ಸೊ There is a special type of pradakshina, which is known as ಅಷ್ಟದಿಕ್ಪಾಲಕ ಪ್ರದಕ್ಷಿಣ ಅಂತ. ಓಕೆ, ಅದು ಯಾವ ತರ ಮಾಡ್ಬೇಕಂದ್ರೆ, ಒಂದು ದೇವಸ್ಥಾನ ಇದೆ, ಔಟ್ಸೈಡ್ ಆಕಾರ ಇದೆ, ಅದು ಇಟ್ ಈಸ್ ಈಸ್ಟ್, ನಾರ್ತ್ ಈಸ್ಟ್, ನಾರ್ತ್, ಆ ತರ 8 ಡೈರೆಕ್ಷನ್ಸ್. ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಒಂದ್ ರೌಂಡ್. ಆ ತರ 12 ಟೈಮ್ಸ್ ವಿಲ್ ಹ್ಯಾವ್ ಟು ಡು. ಅರ್ಥ ಆಯ್ತಾ? ಓಕೆ. ಒಂದು ರೌಂಡ್ 12 ಟೈಮ್ಸ್ ಸರ್. ಒಂದು ಪ್ರದಕ್ಷಿಣೆ 12 ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಆನ್ ಆಲ್ ದ 8 ಡೈರೆಕ್ಷನ್ಸ್. ಓಕೆ. ಆ ತರ 12 ಟೈಮ್ಸ್ ಯು ಶುಡ್ ಡು ಸಾಷ್ಟಾಂಗ ನಮಸ್ಕಾರ. 12 ಅದಷ್ಟು ಈಸಿ ಇಲ್ಲ ಅದು. ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಫಿಸಿಕ್ ಅಂಡ್ ಎನರ್ಜಿ ಅಂಡ್ ಒಂದು ವಿಲ್ ಅಂಡ್ ಕಮಿಟ್ಮೆಂಟ್. ಯಾವ್ದಾದ್ ದೇವಸ್ಥಾನ, ಹಳೇ ದೇವಸ್ಥಾನಗಳು, ಋಷಿಗಳ ಸ್ಥಾಪಿತ ದೇವಸ್ಥಾನಕ್ಕೆ ಹೋದ್ರೆ, ಲೈಕ್ ನಮ್ಮ ಹಲಸೂರು ಸೋಮೇಶ್ವರ, ವಸಂತ ವಲ್ಲಭ ದೇವಸ್ಥಾನ, ಈ ತರ ಜಾಗಗಳಿದೆ. ಈ ತರ ಅಷ್ಟದಿಕ್ಪಾಲ ಪ್ರದಕ್ಷಿಣೆ ಮಾಡಕ್ಕೆ ಹೋಗಿ ಮಾಡಿ. ಈ ಸತಿ ತಿರುಪತಿಗೆ ಹೋದ್ವಿ, ಅಲ್ಲಿ ಕೆಳಗಡೆ ಕಲ್ಯಾಣ ವೆಂಕಟೇಶ್ವರ, ಶ್ರೀನಿವಾಸ ಮಂಗಾಪುರಂ, ಅಲ್ಲಿ ಅವಕಾಶ ಆಯ್ತು.
ನಮ್ಮಲ್ಲಿ ಹೌದು. 55 ಜನ ಹೋದ್ವಿ. ಅರೌಂಡ್ 15 ಪೀಪಲ್ ಡಿಡ್ ದಿಸ್ ಅಷ್ಟದಿಕ್ಪಾಲಕ ಪ್ರದಕ್ಷಿಣ ಹೌದು. ನಮಸ್ಕಾರ. ಅದು ತುಂಬಾ ಶ್ರೇಷ್ಠ. ಯು ವಿಲ್ ಹ್ಯಾವ್ ದ ಮ್ಯಾಕ್ಸಿಮಮ್ ಸ್ಪಿರಿಚುವಲ್ ಬೆನಿಫಿಟ್ ಔಟ್ ಆಫ್ ಇಟ್. ಓಕೆ, ಅಂದ್ರೆ ಈಗ 8 into 12 96 ಆಗುತ್ತೆ ಸರ್ ನಮಸ್ಕಾರಗಳು. ಮಾಡಿ ಸ್ವಾಮಿ. ಓಕೆ. ಯು ಆರ್ ಯಂಗ್ ಟು. ಏನೇ ಇಲ್ಲ ಸರ್, ಐ ಆಮ್ ನಾಟ್ ಯಂಗ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ದು ವಿಡಿಯೋ ಆಫ್ ಆಯ್ತು ಸರ್, ವಿಡಿಯೋ ಆಫ್ ಆಯ್ತು ನಿಮ್ದು. ಒಂದ್ ನಿಮಿಷ. ಓಕೆ, ನಾವು ಇಟ್ಸ್ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಯಾವ ದಿಕ್ಕಿನಲ್ಲಿ ಧ್ವಜಸ್ತಂಭದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಣ್ಣ ಅಂತ ಕೇಳ್ತಿದ್ದಾರೆ. ಫೇಸಿಂಗ್ ನಾರ್ತ್ ಯು ವಿಲ್ ಹ್ಯಾವ್ ಟು ಡೂ ದ ಸಾಷ್ಟಾಂಗ ನಮಸ್ಕಾರ. ಗಂಡಸರು ಹೆಂಗಸರು ನಾರ್ಮಲ್ ನಮಸ್ಕಾರ ಮಾಡಬೇಕು. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಟೆಲ್ ಅಸ್ ದ ಸಿಗ್ನಿಫಿಕೆನ್ಸ್ ಆಫ್ ಫಾಸ್ಟಿಂಗ್ ಇನ್ ಸ್ಪಿರಿಚುಯಾಲಿಟಿ ಅಂತ ಕೇಳ್ತಿದಾರಣ್ಣ. See, those days rishis have found out that once in a month you'll have to fast. ಅದಕ್ಕೆ ಏಕಾದಶಿ ದಿವಸ ಸಾಕಷ್ಟು ಡಿವೋಟೀಸ್ ಆಫ್ ವೈಷ್ಣವೇಟ್ಸ್ ದೇ ಫಾಲೋ ದಿಸ್ ಏಕಾದಶಿ ಫಾಸ್ಟಿಂಗ್, ವಿಚ್ ಹೆಲ್ಪ್ಸ್ ಯು ಬೋತ್ ಹೆಲ್ತ್ ವೈಸ್ ಅಂಡ್ ಆಲ್ಸೋ ಸ್ಪಿರಿಚುವಲಿ. ಯಾಕಂದ್ರೆ ಅವತ್ತು ಫಾಸ್ಟಿಂಗ್ ಮಾಡಿದ್ರೆ ನಮ್ಮ ಅರಿಷಡ್ವಾಸು, ನಮ್ಮ ಪಂಚತತ್ವಾಸು ಇದೆಲ್ಲ ವಿಲ್ ಕಮ್ ಅಂಡರ್ ದ ಕಂಟ್ರೋಲ್. You will have sattvic food avatu, so your senses will not work against your spiritual sadhana. ಅರ್ಥ ಆಯ್ತಾ? ಇನ್ನೊಂದು, ಆನ್ ಸಂಕಟ ಚತುರ್ಥಿ ದಿವಸ ಆಲ್ಸೋ ಸಮ್ ಪೀಪಲ್ ಫಾಸ್ಟ್. ಆನ್ ಇದು ಈ ತ್ರಯೋದಶಿ ದಿವಸನು ಕೆಲವರು ಫಾಸ್ಟ್ ಮಾಡ್ತಾರೆ. ಸೊ ಒನ್ಸ್ ಇನ್ ಎ ಮಂತ್ ಫಾಸ್ಟಿಂಗ್ ಇಸ್ ವೆರಿ ಗುಡ್, ಹೆಲ್ತ್ ವೈಸ್ ಅಂಡ್ ಸ್ಪಿರಿಚುವಲಿ ಆಕ್ಟಿವ್ ಆಲ್ಸೋ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ದರ್ಬೆ ಇಂದ ಮಾಡಿದ ಚಾಪೆಯ ಮೇಲೆ ಧ್ಯಾನ ಮಾಡಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ತುಂಬಾ ಉತ್ತಮ. ಇಟ್ ಈಸ್ ಮೋಸ್ಟ್ ಆಸ್ಪಿಷಿಯಸ್. ಆ ಕಾಲದಲ್ಲಿ ಡ್ಯೂರಿಂಗ್ ಸತ್ಯುಗ, ತ್ರೇತಾಯುಗ ಅಂಡ್ ದ್ವಾಪರ ಯುಗ ದೇ ವರ್ ಯೂಸಿಂಗ್ ಓನ್ಲಿ ದರ್ಬಾ ಮ್ಯಾಟ್ಸ್ ಫಾರ್ ಆಲ್ ಪರ್ಪಸ್ ಆಫ್ ಸ್ಪಿರಿಚುಯಾಲಿಟಿ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅಮರ ಗುರುಜಿ ಈಸ್ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಸೂರ್ಯನಾರಾಯಣ. ಈಸ್ ಅಮರ ಗುರುಜಿ ಟೋಲ್ಡ್ ಎನಿಥಿಂಗ್ ಅಬೌಟ್ ದೇರ್ ಅವತಾರ ಅಂತ ಕೇಳ್ತಾರೆ. Once one member asked his identity, then he said his identity is in his name itself, Ambarisha. Ambarisha means, Ambara means sky, Risha means Lord. So the Lord of the sky is who? Lord Suryanarayana. So he is Lord Suryanarayana himself. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅಣ್ಣ, ಹೆಣ್ಣು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಬಹುದಾ ಅಂತ ಕೇಳ್ತಿದಾರಣ್ಣ. ಇಲ್ಲ, ಮಾಡಬಹುದು. ಯಾಕಂದ್ರೆ ದೇರ್ ಬ್ರಷ್ ಶುಡ್ ನಾಟ್ ಟಚ್ ದ ಅರ್ತ್.
That is why they are not to do Sashtanga Namaskara. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಯು ಹ್ಯಾಡ್ ಮೆನ್ಷನ್ಡ್ ಅಬೌಟ್ ಥರ್ಡ್ ವರ್ಲ್ಡ್ ವಾರ್ ವೆನ್ ಇಟ್ ಈಸ್ ಹ್ಯಾಪ್ನಿಂಗ್ ಅಣ್ಣ ಅಂತ ಕೇಳ್ತಿದ್ದಾರೆ. ಅದು they should ask the question to the rishis. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಸತ್ಯೋಗದ ಸಂಕಲ್ಪ ಗಿವನ್ ಬೈ ಗುರು ಅಮರ, ಶುಡ್ ಐ ರಿಪೀಟ್ ಇಟ್ ಎವ್ರಿ ಡೇ ಅಂತ ಕೇಳ್ತಿದ್ದಾರೆ ಅಣ್ಣ. Every day ನೀವು ಪೂಜೆ ಮಾಡ್ತಿರಲ್ಲ, ಪೂಜೆ ಮಾಡಕ್ ಮುಂಚೆ you do the sankalpa by invoking Chaturmukha Brahma, addressing his kala, his time, his place to come and be present at your place of puja, addressing, giving him is your address completely. ಅದು ಸಂಕಲ್ಪದಲ್ಲಿದೆ, ಅದನ್ನ ಅವ್ರು ಓದಿದ್ರೆ ಸಾಕಷ್ಟೇ, ಬೇರೆ ಏನ್ ಬೇಡ. Only thing, the day changes, the nakshatra changes, the ತಿಥಿ changes. That accordingly the ಪಂಚಾಂಗ ನೋಡ್ಕೊಂಡು ಅವರು ಅದನ್ನ ಚೇಂಜ್ ಮಾಡ್ಕೋಬಹುದು. ದ ರೆಸ್ಟ್ ಇಸ್ ಇಲ್ಲ ಅಂದ್ರೆ ಶುಭ ಮುಹೂರ್ತ, ಶುಭ ಯೋಗ, ಶುಭ ನಕ್ಷತ್ರ, ಶುಭ ಲಗ್ನ ಅಂತ ಹೇಳ್ಕೊಂಡು ಹೋಗ್ಬೋದು ಅಷ್ಟೇ. ಇಫ್ ದೇ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಟೆಲ್ ಅಬೌಟ್ ದ ಪರ್ಟಿಕ್ಯುಲರ್ ನಕ್ಷತ್ರ, ರಾಶಿ, ಲಗ್ನ ಅಂಡ್ ಆಲ್ ದೋಸ್ ಥಿಂಗ್ಸ್. ಧನ್ಯವಾದಗಳಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಏನಾದರೂ ಪ್ಲ್ಯಾನ್ ಮಾಡಿ ಹೊರಡ್ತೇನೆ, ಆದರೆ ಸ್ವಲ್ಪ ಸಮಯದ ನಂತರ ನನಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಇದರಿಂದ ಮನಸ್ಸಿಗೆ ನೋವಾಗುತ್ತೆ, ಇದು ಯಾಕೆ ಅಣ್ಣ ಅಂತ ಕೇಳ್ತಾರಣ್ಣ. ಇದಕ್ಕೆ ತಪ್ಪು ಅವ್ರದ್ದು. ಏನ್ ಮಾಡ್ಬೇಕು, ಫಸ್ಟ್ ಗುರು ಅಮರ ಅವ್ರು ಕ್ಲೀನ್ ಆಗಿ ಹೇಳಿದ್ದಾರೆ, ಬೆಳಗ್ಗೆ ಎದ್ದಿದ್ದೆ ಫಸ್ಟ್ ಕೂತ್ಕೊಂಡು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬೇಕು. ಹೇಳ್ಬಿಟ್ಟು ಮನಸ್ಸಲ್ಲಿ, ತಂದೆ ಇವತ್ತು ಏನ್ ನಡಿಬೇಕಾಗಿದೆಯೋ ಅದು ನಿನ್ನ ಇಚ್ಛೆಯಾಗಿ ನಡೀಲಿ ಅಂತ ಅವನ ಹತ್ರ, ಅವನ ಕಮಲ ಪಾದಕ್ಕೆ ನಾವು ಒಂದು ಬೇಡಿಕೆ ಇಟ್ಕೋಬೇಕು. ಆಮೇಲೆ ಒಂದ್ ನಿಮಿಷ ಕೂತ್ಕೊಂಡು ಜಸ್ಟ್ ಯು ಶುಡ್ ರನ್ ಔಟ್ ಯುವರ್ ಡೇಸ್ ಪ್ಲಾನ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ ಮನ್ಸಲ್ಲಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಹೋಗಿ ಸ್ನಾನ ಮಾಡ್ಬೇಕು, ಆಮೇಲೆ ಪೂಜೆ ಮಾಡ್ಬೇಕು, ಅಲ್ಲಿಂದ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸ ಮಾಡ್ಬಿಟ್ಟು ಅಲ್ಲಿಂದ ಶಾಪಿಂಗು, ಎಲ್ಲೋ ದೇವಸ್ಥಾನ ಹೋಗ್ಬಿಟ್ಟು ಮನೆಗೆ ಬರ್ಬೇಕು. ಈ ತರ ಒಂದು ರಫ್ ಸ್ಕೆಚ್ ಹಾಕೊಂಡ್ರೆ, ಈ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು ಎವ್ರಿ ಡೇ. ಅವಾಗ ಏನಾಗ್ತದೆ, ನೀವೇನ್ ತಿಳ್ಕೊಳ್ತಿರೋ ಆ ದಿನ ಇಟ್ ವಿಲ್ ಗೋ ಅಕಾರ್ಡಿಂಗ್ ಟು ಯುವರ್ ವಾಟ್ ಎವರ್ ಯು ಹವ್ ಥಾಟ್. ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯು ವಿಲ್ ಸಿ ದಟ್ ವಾಟ್ ಯು ಹವ್ ಥಾಟ್ ಇನ್ ದ ಮಾರ್ನಿಂಗ್ ಟು ಡೂ, ಆಲ್ ದೋಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಕಾರ್ಡಿಂಗ್ ಟು ಯುವರ್ ಥಿಂಕಿಂಗ್. ಧನ್ಯವಾದಗಳಣ್ಣ. ಇಲ್ಲ ಅಂದ್ರೆ ಒಂದು ನೋಟ್ಬುಕ್ ಇಟ್ಕೋಬೇಕು, ಅದ್ನಲ್ಲಿ ಬರ್ಕೋಬೇಕು ಇವತ್ತು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ ಕ್ಲೋಸ್ ಮಾಡ್ಬಿಟ್ಟು ಆ ದಿನ ಕಳ್ಕೋಬೇಕು. ನೆಕ್ಸ್ಟ್ ಬಂದು ನೈಟ್ ಮಲ್ಕೊಳಕ್ ಮುಂಚೆ ಆ ನೋಟ್ಬುಕ್ ಓಪನ್ ಮಾಡಿ ನೋಟ್ ಮಾಡ್ಕೋಬೇಕು, ಎವ್ರಿಥಿಂಗ್ ಹ್ಯಾಸ್ ಗೋನ್ ಅಕಾರ್ಡಿಂಗ್ಲಿ, ವೇರ್ ಐ ಹ್ಯಾವ್ ಡನ್ ಮಿಸ್ಟೇಕ್ ಅಂತ. ಸೊ ನೆಕ್ಸ್ಟ್ ಡೇ you overcome that mistake. Like this you should practice, then the day will be perfect as per your thinking. This is Markandeya Maharishi's principle. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಬ್ರಹ್ಮ ಮುಹೂರ್ತದ ಬಗ್ಗೆ ತಿಳಿಸಿ ಅಣ್ಣ ಅಂತ ಕೇಳ್ತಿದಾರಣ್ಣ. ನೋಡಿ, ನಮ್ ಕ್ಯಾಲೆಂಡರ್ ನಲ್ಲಿ ಬಂದು ಮನೋತಿಲ್ ತಗೊಳ್ಳಿ, ಅದ್ನಲ್ಲಿ ಕ್ಲೀನ್ ಆಗಿ ಕೊಟ್ಟಿದೀವಿ ಕಾಲ ಅಂದ್ರೆ ಏನು. ಆ ಕಾಲ ಬಂದು ದ ರಿಷೀಸ್ ಹ್ಯಾವ್ ಡಿವೈಡೆಡ್ ಇಂಟು 11 ಡಿವಿಷನ್ಸ್. ನೋಡಿ, ಪ್ರಾತಃ ಕಾಲ ಅಂದ್ರೆ ದಟ್ ಈಸ್ ಅರ್ಲಿ ಫೋರ್ನೂನ್, ಇಟ್ ಈಸ್ 6 AM to 8:24 AM. ದೆನ್ ಸಾಂಗವ ಕಾಲ ಅಂದ್ರೆ ಫೋರ್ನೂನ್, 8:24 AM to 10:48 AM. ದೆನ್ ಮಧ್ಯಕಾಲ ಅಂದ್ರೆ ಮಿಡ್ ಡೇ, 10:48 AM to 1:12 PM. ದೆನ್ ಅಪರ್ಣ ಕಾಲ ಅಂದ್ರೆ ಆಫ್ಟರ್ನೂನ್, 1:12 PM to 3:36 PM. ಆಮೇಲೆ
ಸಾಯನ ಕಾಲ ಅಂದ್ರೆ ಲೇಟ್ ಆಫ್ಟರ್ನೂನ್ 3:36 p.m. to 6 p.m. Then Pradosha Kala evening 6 p.m. to 8:24 p.m. Then Ratri Kala early night 8:24 p.m. to 11:36 p.m. Nishita Kala midnight 11:36 p.m. to 12:24 a.m. Then Ratri Kala after midnight 12:24 a.m. to 3:36 a.m. Then Brahma Muhurta Kala meditation time 3:36 a.m. to 6 a.m. Arunodaya rise of dawn 4:24 a.m. to 6 a.m. The rishis have found out that Brahma Muhurta Kala is very suitable for the spiritual sadhana. That is why it is very important for any spiritual sadhaka to do the spiritual sadhana or dhyana during that particular period. Ravi? ಸಾರಿ ಅಣ್ಣ, ಐ ವಾಸ್ ಆನ್ ಮ್ಯೂಟ್ ಅಣ್ಣ. ಧನ್ಯವಾದಗಳು ಅಣ್ಣ. Okay. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಕ್ಕ ಬರ್ಕೊಂಡಿದಾರಣ್ಣ. ಪ್ರಶ್ನೆ ಅಂತ ಇಲ್ಲ ಅಣ್ಣ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಸವಯ್ಯ. ಬಸವಣ್ಣನವರ ವಚನ ಅಣ್ಣ. ನಮ್ಮ ದೇಹವೇ ದೇಗುಲ ಅಂತ ಕರೀರಿ ಅಂತ, ಚೇತನ ಶಕ್ತಿಯೇ ದೇವರು ಅಂತ ತಿಳಿಸಿಕೊಟ್ಟಿದ್ದಾರೆ ಅಣ್ಣ ಅಂತ ಬರ್ಕೊಂಡಿದ್ದಾರಣ್ಣ. ಅವ್ರು ಸತ್ಯವನ್ನು ಹೇಳಿದ್ದಾರೆ. ಯುವರ್ ಬಾಡಿ, ಯುವರ್ ಹ್ಯೂಮನ್ ಬಾಡಿ ಈಸ್ ಅ ಟೆಂಪಲ್. ನಿಮ್ಮ ಹೃದಯನೇ ಗರ್ಭಗುಡಿ. ಅದ್ನಲ್ಲಿ ಆ ಭಗವಂತನ ಸ್ಥಾಪಿತ ಮಾಡಿ ಆರಾಧನೆ ಮಾಡಿ. ಯು ಡಿ ನಾಟ್ ಗೋ ಟು ಎನಿ ಔಟ್ಸೈಡ್ ಫಿಸಿಕಲ್ ಟೆಂಪಲ್. ಧನ್ಯವಾದಗಳು ಅಣ್ಣ. ಅದಕ್ಕೆ ಒಂದು ಗ್ಲೇರಿಂಗ್ ಎಕ್ಸಾಂಪಲ್ ಇದೆ. ವೆನ್ ದ ಗ್ರೇಟ್ Chola king wanted to build the Shiva temple, so he got all his engineers and consulted, and they designed and they started building the temple. At a particular stage they could not go forward. ತಡೆ ಇತ್ತು. ಏನ್ ಮಾಡಿದ್ರೇನೋ ಅವ್ರಿಗೆ ಮುಂದೆ ಹೋಗಕ್ಕಾಗಿಲ್ಲ. ಅವಾಗ the king meditated on Ishwarana asked him to help him. So Ishvara came in his dream and said, from here, certain place, a spiritual personality is there. He is building a temple as the same as you are building in his Hridaya. You go and ask him, he will give you the solution to your problem. Anta. Sari anta, the king, the architect, the engineers go in search of this person. They see this particular person seated under a tree doing dhyana. They wake him up and tell their problem to him. Then he tells them the solution, that how he has built the temple completely. The king and the engineers are very happy. They thank him and finish the Brihadeshwara temple. And when the Garbhagudi is finished, the whole temple is finished. When the installation of Shiva takes place, the king requests Ishvara to come and be present to commemorate the temple inauguration. But Ishvara tells, see, first I'll go to the devotee's place where he is doing the commemoration at the same time as the same lagna what you have done. I'll finish there and then I'll come. Accordingly, Ishvara goes to the devotee. He presents himself there. He went into his Hridaya's temple. Then from there he comes to the Brihadeshwara temple at Tanjore, and the inauguration is done. So this is the actual story which has happened. From this, the person who has asked the question, he can get the answer. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೌ ಕ್ಯಾನ್ ಎ ಸೀಕರ್ ಟುಡೇ ಅಡಾಪ್ಟ್
Maharishi Amara's meditation method to modern How can? life? How How can? can a sadhaka can adopt Maharishi Amara's meditation methods? First of all, let them correct. He is not a Maharishi. Artha aita? Don't equate him to anyone, anything like this. He is beyond everything. He is not a Maharishi. He is not a yogi. He is not Avaduta. He is not a sannyasi. He is not a spiritual seeker. He is that Tattvamasi. Artha aitra? And one who has got unconditional surrenderness, faith and belief in Guru Amara, and applying the Shraddha, Bhakti and Ekagrata, then it is easy for him to follow the Saptarishi Marga. ಧನ್ಯವಾದಗಳು ಅಣ್ಣ. ಅಣ್ಣ ಅವರು ಅದೇ ಅಣ್ಣ ಬಂದು ಒಂದು ಫಾಲೋ ಅಪ್ ಕ್ವಶನ್ ಇದೆ ಅಣ್ಣ. ಹೌ ಕ್ಯಾನ್ ಒನ್ ಮೆಜರ್ ದ ಪ್ರೋಗ್ರೆಸ್ ಇನ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಕಾರ್ಡಿಂಗ್ ಟು ಅಮರಾಸ್ ಟೀಚಿಂಗ್ಸ್ ಅಂತ ಇದೆ ಅಣ್ಣ. They did not worry about the progress. When one takes the Diksha from Guru Amara into the path of Saptarishi Marga, a Rishi will separately come and will follow up your spiritual sadhana. Whether you are doing correctly or not, they will take care of you. You have to just sit and follow whatever the Saptarishi Marga instructions are given and do it with faith and belief. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ಅಣ್ಣ ಅವರಿಗೆ ಭಾಗವತ ಸಪ್ತಾಹ ಮಾಡೋದಕ್ಕೆ ರಜಾ ಸಿಗ್ತಾ ಇಲ್ಲ, ಅದಕ್ಕೆ ಅವರು ಪ್ರತಿ ದಿನ 1 ಗಂಟೆ ಭಾಗವತ ಮಹಾಪುರಾಣವನ್ನು ಓದಬಹುದಾ ಅಂತ ಕೇಳ್ತಿದ್ದಾರೆ ಅಣ್ಣ. ನೋಡಿ, ಪೂರ್ತಿ ಫಲ ಬೇಕಂದ್ರೆ ಸಪ್ತಾಹ ಮಾಡಲೇಬೇಕು. ಇಲ್ಲ ಡೈಲಿ ಒಂದ್ ಚಾಪ್ಟರ್ ಹೋದ್ರೆ ಅದು ತಕ್ಕಂಗೆ ಫಲ ಸಿಗ್ತದೆ ಅಷ್ಟೇ, ಬೇರೆ ಏನ್ ಡಿಫ್ರೆನ್ಸ್ ಇಲ್ಲ. ದ ಚಾಯ್ಸ್ ಇಸ್ ದೇರ್ಸ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ವೆನ್ ಪರ್ಫಾರ್ಮಿಂಗ್ ಧಾರ್ಮಿಕ್ ಡ್ಯೂಟೀಸ್, is it certain form of ego needed or is pure intention enough? How do I know when I am using the ego for dharma or when ego is running me or ego is using me? Ego should not be there for doing dharma. The ego should be reduced as less percentage as possible. ಈಗೋ ಇದ್ರೆ ನಾನು ಮಾಡ್ತೀನಿ ಧರ್ಮ ಅಂತ ಬರ್ತದೆ, ಆವಾಗ ಕರ್ಮ ಅಂಟ್ಕೊಳ್ತದೆ. ಧರ್ಮ ಮಾಡುವಾಗ, ಧರ್ಮವನ್ನು ಆಚರಿಸುವಾಗ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಆ ಧರ್ಮವನ್ನು ಆಚರಿಸಬೇಕು ಅವರು. ಈಗೋ ಇರಲೇಬಾರ್ದು. ನಾನು ಧರ್ಮವನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಬರಬಾರ್ದು, ನಂದು ಅನ್ನೋದು ಬರಬಾರ್ದು. ಋಷಿಗಳು ಹ್ಯಾವ್ ಲೇಡ್ ಡೌನ್ ದ ಸನಾತನ ಧರ್ಮ. ಜಸ್ಟ್ ಕಣ್ಮುಚ್ಕೊಂಡು humbly, quietly, without your ego, follow the Sanatana Dharma. That's all. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ಬರು ಅಕ್ಕನೋ ಅಣ್ಣನೋ ಗೊತ್ತಿಲ್ಲ ಅಣ್ಣ, ಅವರು ಅಗಸ್ತ್ಯ ನಾಡಿ ಬಗ್ಗೆ ತಿಳಿಸಿಕೊಡಿ ಅಣ್ಣ ಅಂತ ಕೇಳಿದಾರೆ ಅಣ್ಣ. ನೋಡಿ, ಈ ನಾಡಿಗಳೆಲ್ಲ ಟು ಸರ್ಟನ್ ಎಕ್ಸ್ಟೆಂಟ್ ಓನ್ಲಿ ಇಟ್ ಇಸ್ ಓಕೆ. ಬಟ್ ಈ ನಡುವೆ ಏನ್ ಮಾಡಿದ್ದಾರೆ, ನಾಡಿ ಬಂದ್ಬಿಟ್ಟು ದೇ ಆರ್ ಹೈಲಿ ಕಮರ್ಷಿಯಲೈಸ್ಡ್ ಅಂಡ್ ದೇ ಆರ್ ಚಾರ್ಜಿಂಗ್ ಹೆವಿಲಿ. ಇದ್ರ ಬಗ್ಗೆ ಐ ಕೆನಾಟ್ ಗಿವ್ ಪ್ರಾಪರ್ ಒಪಿನಿಯನ್. ಮೊದಲು there were some people who were truthful to it, and whenever you go to that nadi, actual facts used to come. But nowadays they have become selfish, they are commercialized, and they are holding money out of this nadi type of pariharas. ಧನ್ಯವಾದಗಳು ಅಣ್ಣ. ಇಲ್ಲಿ ನಾಡಿ, there are two types of nadi. ಒಂದು ಜೀವನಾಡಿ, ಇನ್ನೊಂದು ಆರ್ಡಿನರಿ ನಾಡಿ. Many of them have got ordinary nadi. Very rarely you will get ಜೀವನಾಡಿ. ಜೀವನಾಡಿ ಹತ್ರ ಹೋದ್ರೆ ದೆನ್ ನಿಮ್ಗೆ ಆಕ್ಚುಯಲ್ ಸೊಲ್ಯೂಷನ್ಸ್ ಬರ್ತದೆ. ನಿಮ್ಮ ಒಂದು ಪ್ರಾಬ್ಲಮ್ಸ್ ಆರ್ ನಿಮ್ ಬಗ್ಗೆ ಅದ್ನಲ್ಲಿ ಫಾರ್ಮ್ ಆಗ್ತದೆ ಆವಾಗ. ದಟ್ ಈಸ್ ಜೀವನಾಡಿ. There are 32 types of ಜೀವನಾಡಿ in the entire earth.
ಲೊಕೇಶನ್ ಒಂದ್ ಜಾಗದಲ್ಲಿ ಇತ್ತು, ಬಟ್ ಅದು ಇವಾಗ ಇಲ್ಲ, ಅವರು ಬೃಂದಾವನಲ್ಲಿ ಇಟ್ಬಿಟ್ರು. ಮಿಕ್ಕಿದ್ದು ಎಲ್ಲಿದೆ ಅಂತ ಗೊತ್ತಿಲ್ಲ ಅದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕಣ್ಣಿನ ದೃಷ್ಟಿಗೆ ಏನಾದರೂ ಸೊಲ್ಯೂಷನ್ ಇದೆನಾ ಅಂತ ಕೇಳ್ತಿದಾರಣ್ಣ. ಬಟ್ ಕಣ್ಣು ದೃಷ್ಟಿ ಇಸ್ ವರ್ಸ್ ದನ್ ಕ್ಯಾನ್ಸರ್. ಅರ್ಥ ಆಯ್ತಾ? ಅದಕ್ಕೇನ್ ಮಾಡ್ಬೇಕು, ಯಾವ್ದಾವ್ದು ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೌರ್ಣಮಿ ಅಮಾವಾಸ್ಯಕ್ಕೆ ದೃಷ್ಟಿ ತೆಗಿತಾರೆ. ದೇರ್ ಇಸ್ ಎ ಮೆಥಡ್ ಫಾರ್ ಇಟ್. ಅಲ್ಲಿ ಹೋದ್ರೆ ಅವ್ರು ಮಾಡ್ತಾರೆ, ಅವ್ರ ಕಡೆಯಿಂದ ತೆಗಿಸ್ಕೊಳ್ಳಿ ದಯವಿಟ್ಟು. ಧನ್ಯವಾದಗಳು ಅಣ್ಣ. ಅಣ್ಣ ಇಲ್ಲ ಒಬ್ರು ಮನೋತಿಗ್ ಬಂದ್ರೆ ಒಂದ್ 5 ನಿಂಬೆಹಣ್ಣು ಬೇಡ, ಅಲ್ಲಿ ಮಾಡೋದ್ ಬೇಡ, ತಪ್ಪಾಗ್ತದೆ. ಅವರು ದೇವಿ ದೇವಸ್ಥಾನಕ್ಕೆ ಹೋಗ್ಲಿ, ಗ್ರಾಮ ದೇವತೆಗಳು ಇರ್ತಾರೆ ಒಂದೊಂದು ಊರಿನಲ್ಲಿ. ಫಾರ್ ಎಕ್ಸಾಂಪಲ್ ಅನ್ನಮ್ಮ ಫಾರ್ ಆ ಏರಿಯಾ, ಮೆಜೆಸ್ಟಿಕ್ ಏರಿಯಾ. ಇಲ್ಲಿ ಬಂದ್ಬಿಟ್ಟು ಕೆಂಪಮ್ಮ ಹಲ್ಸೂರ್ಗೆ, ಆ ತರ ಒಂದೊಂದು ಏರಿಯಾ ಆ ಕಾಲದಲ್ಲಿ ಗ್ರಾಮ ದೇವತೆಗಳಿದ್ದಾರೆ. ಆ ದೇವಸ್ಥಾನ ಹತ್ರ ಹೋದ್ರೆ ಅಲ್ಲಿ ದೃಷ್ಟಿ ತೆಗಿತಾರೆ, ಅಲ್ಲಿ ಹೋಗಿ ದೃಷ್ಟಿ ತಕ್ಕೊಳ್ಳಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗುರುಗಳೇ, ನಾನು ನಮ್ಮ ಊರಿನಲ್ಲಿ ಮನೆ ಕಟ್ಟುತ್ತಿದ್ದೇನೆ. ಮನೆ ಹೆಸರು ಮನೋವತಿ ನಿಲಯ ಅಂತ ಹೆಸರು ಇಡಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಏನ್ ತೊಂದ್ರೆ ಇಲ್ಲ, ಇಟ್ಕೊಳ್ಳಿ. ಫಸ್ಟ್ ಇಡಕ್ ಮುಂಚೆ ಕೂತ್ಕೊಂಡು ಗುರು ಅಮರ ಅವ್ರನ್ನ ಸ್ಮರಣೆ ಮಾಡ್ಬಿಟ್ಟು ಅವ್ರಿಗೆ ನಿಮ್ಮ ಸಂಕಲ್ಪವನ್ನು ಅವ್ರ ಪಾದಕ್ಕಿಡಿ. ಅದು ಸರಿ ಅಂದ್ರೆ ಆ ಹೆಸರು ನೀವು ಇಡ್ತೀರಾ, ಇಲ್ಲ ಅಂದ್ರೆ ನಿಮ್ಗೆ ತಡೆ ಆಗ್ತದೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಅಣ್ಣ, ಅವರು ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದ ಬ್ಲೆಸ್ಸಿಂಗ್ಸ್ ಆಫ್ ಗುರು ಅಮರ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್ ಅಂಡ್ ಟೀಚಿಂಗ್ಸ್ ಅಂತ ಬರ್ಕೊಂಡಿದ್ದಾರಣ್ಣ. ಲಲಿತಾ ದೇವಿ ಅಕ್ಕ ಅಣ್ಣ. Instead of thanking me, let them have unconditional surrenderness towards Guru Amara. That will take care of them. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು Time ಅಕ್ಕ, ಆಯ್ತು ಪ್ರವೀಣ್, 8:35 ಆಯ್ತು. ವಿ ಹ್ಯಾವ್ 2-3 ಕ್ವಶನ್ಸ್ ಅಣ್ಣ. ಹ್ಮ್ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವೈ ಅನಿಮಲ್ಸ್ ಆರ್ ಸಫರಿಂಗ್ ಇನ್ ಸೈಲೆನ್ಸ್? ಯು ಹ್ಯಾವ್ ಮೆನ್ಷನ್ಡ್ ಅನಿಮಲ್ಸ್ ಡು ನಾಟ್ ಅಕ್ಯುಮುಲೇಟ್ ಕರ್ಮ ಅಂತ ಕೇಳ್ತಾರಣ್ಣ. ಅಲ್ಲ, the animals are not suffering. For you, ನೀವು ನೋಡ್ತೀರಾ ಆತರ? ನೋ, ದೇ ಆರ್ ಲಿವಿಂಗ್ ಆನ್ ದೇರ್ ಓನ್ ಆಸ್ ಪರ್ ದೇರ್ ಕ್ರಿಯೇಷನ್ ಅಷ್ಟೇ, ಬೇರೆ ಏನಿಲ್ಲ. ಅವ್ರಿಗೆ ದೇ ಹ್ಯಾವ್ ನೋ ಸಿಕ್ಸ್ ಸೆನ್ಸ್ ಲೈಕ್ ಅಸ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ಅಂಡ್ ಅಸ್. ಧನ್ಯವಾದಗಳು ಅಣ್ಣ. They are free in their environment. ಅದು ಸೃಷ್ಟಿ, ಅದು ಆತರ ಚತುರ್ಮುಖ ಬ್ರಹ್ಮ ಮಾಡಿರೋದು. ಆಲ್ ದ 84 lakh ಸ್ಪೀಶೀಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಅರ್ಥ ಆಯ್ತಾ? ಅದನ್ ಪ್ರಕಾರ ಅವರು ಜೀವಿತಾರೆ, ಆಮೇಲೆ ವಾಪಸ್ಸು ಚತುರ್ಮುಖ ಬ್ರಹ್ಮಕ್ಕೆ ಹೋಗ್ತಾರೆ. ದೇ ಆರ್ ಆತ್ಮಸ್ ಫ್ರಮ್ ದಟ್ ಲೋಕ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಸರ್, ಐ ಗಾಟ್ ಎ ಡೌಟ್. Those people who have the bad eyes or drishtis on us, will they also suffer the same karma because I am not successful of the people because of the bad eyes last time ಅಂತ ಕೇಳಿದಾರೆ. They may not suffer the same karma, but the reaction will be in a different way. They will suffer. How it is, the karma will decide. The intensity, ಅವ್ರು ಯಾವ ತರ ಭಾವನೆಯಿಂದ ನೋಡ್ತಾರೆ, ಅದು ರಿಯಾಕ್ಷನ್ ಹಂಗೆ ವಾಪಸ್ ಅವ್ರಿಗೆ ಬರ್ತಿದ್ದಾವೆ. ಅವ್ರು ಸಫರ್ ಮಾಡ್ತಾರೆ. ಅವರು ಅದು ನಾವು ಕಂಟೈನ್ ಮಾಡಕ್ಕಾಗಲ್ಲ, ಡಿಸ್ಕ್ರೈಬ್ ಮಾಡಕ್ಕಾಗಲ್ಲ ಯಾವ ತರ ಅಂತ. ಧನ್ಯವಾದಗಳು ಅಣ್ಣ. ಅಣ್ಣ, we have last one question.
ಅವರು ಅಕ್ಕನೋ ನನಗೆ ಗೊತ್ತಿಲ್ಲ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಹೌ ಡಿಡ್ ನಾಡಿಶಾಸ್ತ್ರ ಕಂಟೈನ್ಸ್ ಅವರ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಲೈಕ್ ಅವರ್ ಪಾಸ್ಟ್ ಅಂಡ್ ಫ್ಯೂಚರ್ ಅಂತ ಕೇಳಿದಾರೆ. ಹೌ ಅಂತ ನೋಡಿ, ಕೇಳಿದಾರೆ. this question was asked by us to Guru Amara. He said during Satyuga, Treta Yuga and Dwapar Yuga, there were Gurukulas. In that Gurukulas, all the different topics were taught to them. There were 64 type of vidyas, and Nadi Shastra is one of the vidyas. Adnalli ಏನಾಯ್ತು, ಕೊನೆಯಲ್ಲಿ the Guru asked the disciples to write the predictions on the palm leaf. So adu became Nadi Shastras. Artha aita? Like Agastya Maharishi, who had a Gurukula, our disciples ಏನೇನ್ ಬರ್ದಿದಾರೋ, it became as Agastya Nadi. And Bharadwaja Maharishi became Bharadwaja Nadi. Sukabrahma Rishi Gurukula ಅಲ್ಲಿಂದ ಏನ್ ಬಂತು ಅದು ಸುಖ ನಾಡಿ ಅಂತ ಬಂತು. ಅದ್ರಲ್ಲಿ ಯಾವ ತರ ಅವರು ಆ ಕಾಲದಲ್ಲಿ ದೇ ಕುಡ್ ಪ್ರಿಡಿಕ್ಟ್ 100 years ಆಫ್ ಫ್ಯೂಚರ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಅದ್ನಲ್ಲಿ ಬರ್ದಿದ್ದಾರೆ. ಸೊ ನೀವೊಂದು ನಾಡಿ ಹತ್ರ ಹೋದ್ರೆ ಅಲ್ಲಿ ನಿಮ್ಮ ಕರೆಕ್ಟ್ ಆಗಿ ಆ ಥಂಬ್ ಇಂಪ್ರೆಷನ್ ಇಟ್ರೆ ಅಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ನಿಮ್ಮ ಹೆಸರು ನಿಮ್ದು ಎಲ್ಲ ಜಾತಕ ಬರ್ತದೆ. ಅದು ಒಂಥರ ಅದು ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅದು it came like this. That's what Guru Amara explained to us. And to a certain extent, it is true, it is. But off late, ನಾನು ಹೇಳಿದ್ನಲ್ಲ, because of the selfish attitudes and commercialization, it is not coming as it has to come truthfully. ತುಂಬಾ ಧನ್ಯವಾದಗಳು ಅಣ್ಣ. ಐ ಥಿಂಕ್ ವಿ ಆರ್ ಡನ್ ವಿತ್ ಆಲ್ ದ ಕ್ವಶನ್ ಫ್ರಮ್ ಚಾಟ್. Sri Krishna Arpanamastu. We will leave. ಕೃಷ್ಣ ಥ್ಯಾಂಕ್ ಯು ಸತೀಶ್ ಅಣ್ಣ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು ಅಣ್ಣ. Krishnaarpanamastu. Shri Krishnath Paramat. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು ಸತೀಶಣ್ಣ.